ಹಿಂದೂ ಮನೆಯ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅಂತ ಹೇಳಿ ಇಬ್ಬರು ಯುವಕರುಗಳ ಮೇಲೆ ಈಗ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಹಲ್ಲೆಯನ್ನ ಮಾಡಿರ್ತಕ್ಕಂಥ ಹಲ್ಲೆಗೊಳಗಾದ ಇಬ್ಬರು ಯುವಕರು ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಈಗ ಆ ಹಲ್ಲೆಗೊಳಗಾದಂತಹ ಅಕ್ಷರ್ ಅವರ ಪೋಷಕರು ಈಗ ನಮ್ಮ ಜೊತೆಗಿದ್ದಾರೆ. ನಾವೀಗ ಅವರನ್ನ ಮಾತನಾಡ್ಸೋಣ. ಮಗನ ಆರೋಗ್ಯದ ಸ್ಥಿತಿಯ ಬಗ್ಗೆ ತಿಳ್ಕೊಳ್ತಾರೆ. ಸರ್, ಈಗ ಏನು ಈ ಒಂದು ಹಲ್ಲೆ ಕುರಿತಾಗಿ ತಮ್ಮ ಮಗನಿಗೆ ಆಸ್ಪತ್ರೆಗೆ ಅಡ್ಮಿಟ್ ಪೊಲೀಸರು ಕೂಡ ವಶಕ್ಕೆ ಏನು ಸರ್? ರಾತ್ರಿ ಈ ಹುಡುಗರು ನಮ್ಮ ಮನೆಯಿಂದ ಪಾನಿಪುರಿ ತಿನ್ನಕತ್ತ ಹೋದಾಗ ಇವರು ಅಲ್ಲಿ ಬರ್ಬೇಕಾದ್ರೆ ಯಾರನ್ನೋದು ನಮಗೂ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಾಗಿ. ಹಾಗಾಗಿ ಆ ಮಕ್ಕಳು ಹೆಸರು ಕೇಳಿ ಮುಸ್ಲಿಂ ಹೆಸರು ಅಕ್ಷು ಮತ್ತೆ ಅವನು ಇದ್ದ ಹೆಸರು ಒಂದು ಹಸೇನ್ ಅಂತ ಹೆಸರು ಹೇಳಿದ್ಮೇಲೆ ಹಿಡ್ಕೊಂಡು ಹೊಡೆದು 3-4 ಜನ ಸೇರಿ ಹೊಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಮತ್ತೆ ಕೆಳಗಡೆ ಹೋಗಿ 20-25 ಸೇರಿ ಹೊಡೆದು ಇವರಿಗೆ ರಾಡಲ್ಲಿ ಚಾಕಲ್ಲೆಲ್ಲ ತೋರಿಸಿ ಎದರ್ಸಿ ಅವ್ರು ನಾವಲ್ಲ ಅಂತ ಹೇಳಿದ್ರು. ನೀವೇ ಅಂತ ಸರ್, ಹೊಡೆಯಕ್ಕೆ ಅಧಿಕಾರ ಕೊಡೋಕ್ಕಿಂತ ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆ ಇದೆ, 112 ಅಂತ ಪ್ರೆಸೆಂಟ್ ಆಗಿ ಪೊಲೀಸ್ ಅವರು ಇಲಾಖೆಗೆ ಮಾಡಿ ಒಂದು ಕಂಪ್ಲೇಂಟ್ ಮಾಡಿ ಕರ್ಸಿ, ನಾ ಅಲ್ಲಿ ಕಂಪ್ಲೇಂಟ್ ಮಾಡಿ ಆಮೇಲೆ CC ಕ್ಯಾಮ್ರಾ ಇದ್ರೆ CC ಕ್ಯಾಮ್ರಾದಲ್ಲಿ ಕೊಡಿ. ಅವ್ರು ಯಾವ್ದೋ ಒಂದು ವಿಡಿಯೋ ತೋರಿಸ್ತಾ ಇದಾರೆ, ಯಾವುದು ಬೈಕ್ ಇಲ್ಲ, ಆ ಬೈಕ್ ನಮ್ದು ಅಲ್ಲ, ಆ ಹುಡುಗರು ನಮ್ಮ ಕಡೆಯವರು ಅಲ್ಲ, ನಮ್ಮ ಮಕ್ಕಳು ಇಲ್ಲಿದ್ದಾರೆ, ಅವ್ರ ಹತ್ರ ಬೈಕ್ ಸಿಗಿದ್ದೇವೆ. ಆದ್ರೆ ನಡ್ಕೋ ಬರ್ತಾ ಹುಡುಗರು ಕೊಡ್ತಿದ್ದಾರೆ ಅವ್ರ ಹತ್ರ ಹೇಳಿದ್ದಾರೆ. ಇದು ಯಾವ ತರ ನ್ಯಾಯ ಸರ್? ಅದು ಹಗ್ಲು ಹೊತ್ತಲ್ಲ, ನೈಟ್ ಅಲ್ಲೇ ಹೊಡಿಯೋದು ಅಂದ್ರೆ ಯಾವ ತರ ನ್ಯಾಯ ಸರ್? ನಾನ್ ಹೇಳೋದು, ನಮ್ಗೆ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಈ ತರ ಇವರು ಬೇಕಾಬಿಟ್ಟು ಎಲ್ ಬೇಕಲ್ಲಿ ಹೊಡೆಯೋದು, ಎಲ್ ಬೇಕಲ್ಲಿ ಮಾಡಿದ್ರೆ ಮಕ್ಕಳುಗಳನ್ನ ನಾವು ಮಕ್ಕಳನ್ನ ಸಾಕಿ ಬೆಳೆಸಿ ಇಷ್ಟೇ ಇರಲ್ಲ. ಅವ್ರಿಗೆ 17 ವರ್ಷ ಇನ್ನೂ ಆಗಿಲ್ಲ. ಇಂಥ ಮಕ್ಕಳಿಗೆ ಇವರು ಎಲ್ಲ ಹೊಡಿತಾರೆ ಅಂದ್ರೆ ಯಾಕೆ? ಎಷ್ಟಿಷ್ಟು ದೊಡ್ಡ ವಯಸ್ಸಾಗಿ ಹುಡುಗರು ಎಲ್ಲ ಬಂದ್ಬಿಟ್ಟು ಸಣ್ಣ ಮಕ್ಕಳು ಹೊಡಿತಾರೆ ಅಂದ್ರೆ ಮಾತೇ ಇಲ್ಲ. ನಾನು ಹೇಳಿದ್ ಇಷ್ಟೇ ಸರ್, ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆಯವರು ಆ CC ಕ್ಯಾಮ್ರಾ ಏನಿದೆ ಅದು ತನಿಖೆ ಮಾಡಿ ಅದ್ರ ಸೆಸ್ಟಾಗಿ ಕ್ರಮ ತಗೋಬೇಕು. ನಿನ್ನೆ FIR ಅಂತೂ ಮಾಡಿದ್ದೀವಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದು FIR ಪ್ರಕಾರ ಅವ್ರನ್ನ ಎಷ್ಟು ಜನ ಅವ್ರು ಇದ್ದಾರೆ, ಇನ್ನು ಅಷ್ಟು ಜನಗೂ ಅರೆಸ್ಟ್ ಮಾಡ್ಲೇಬೇಕು ಸರ್. ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಡಿಪಾರ್ಟ್ಮೆಂಟ್ ಅವರು. ನಾವು ಇಷ್ಟೇ ಬೆಳಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬೆಳ್ಕೊಳ್ಳೋದಿಷ್ಟೇ ಸರ್, ಯಾರು ಒತ್ತಾಯ ಇದು ಮಾಡಬೇಡಿ. ನಮ್ಗೆ ಬಡವರು, ನಮ್ಗೆ ಬಡವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೂ ಒಂಥರ ನಂಬಿಕೆ ಇರಬೇಕು, ಅವ್ರಿಗೂ. ಓಕೆ, ನಮ್ಮ ಮಕ್ಳಿಗೆ ಹೊಡೆದು ನೋಡಿ ಸರ್, ಕಾಲೆಲ್ಲ ಇದಾಗಿದೆ ಮುರಿದಂತೆ. ಅವನಿಗೆ ನೋಡಿದ್ರೆ ರೀಸೆಂಟ್ ಜಾಗಕ್ಕೆ ಎಲ್ಲ ಹೊಡೆದಿ ಆಗುತ್ತೆ. ಅವನಿಗೆ ನೋಡಿದ್ರೆ ಮೂಗಲ್ಲಿ ಹೊಡೆದು ಬ್ಲಡ್ ಬಂದಿದೆ, ಮೂಗು ಎಲ್ಲ ಆಗ್ತಾ ಇದೆ ರಾತ್ರಿ. ಈ ತರ ಯಾರು ಹೊಡೆದ್ರೆ 10 ಜನ 20 ಜನ ಸೇರ್ಕೊಂಡು ಹೊಡೆದ್ರೆ ಎರಡು ಮಕ್ಕಳಿಗೆ ಯಾವ ತರ ಸರ್ ನ್ಯಾಯ? ಚಿಕ್ಕಮಗಳೂರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೇ ಇಲ್ವಾ ಸರ್ ನ್ಯಾಯನೇ? ಹೊಡೆದವ್ರನ್ನ ಅರೆಸ್ಟ್ ಮಾಡೋದು ಬಿಟ್ಟು ನಮ್ಮನ್ನ ಎಲ್ಲ ಇದು ಮಾಡ್ತಾರೆ ಗೇಟಿನ ಹೊರಗಡೆ. ನಿಮ್ಮ ಮಗ ಏನ್ ಮಾಡ್ತಾ ಇರ್ತಾನೆ ಸರ್? ಅವನಿಗೆ ಫಸ್ಟ್ PU ಓದ್ತಾ ಇದ್ದ, ಈಗ ಬಿಟ್ಟು ಈಗ ಒಂದು 6 ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾನೆ, ಪ್ಲಂಬರ್ ಕೆಲ್ಸಕ್ಕೆ. ಬೆಳಗ್ಗೆ 9 ಗಂಟೆಗೆ ಕೆಲ್ಸಕ್ಕೆ ಹೋದ್ರೆ ಯಾರು ಬರೋದು ರಾತ್ರಿ 7:30-8 ಗಂಟೆಗೆ ಮನೆಗೆ. ಅವ್ನು ಬೆಳಗ್ಗೆಯಿಂದ ಹೋದ್ರೆ ಅದು ಏನು ಚಿಕ್ಕಮಂಗ್ಳೂರಲ್ಲಿ ಏನು ಕೆಲಸ ಇಲ್ಲ. ಅವ್ನು ಕಡೂರು ಬಿಟ್ರೆ ಇದರಲ್ಲಿ ಅಂತ ಮನೆಯಲ್ಲಿ ಆ ಸೈಡ್ ಮಾಡ್ತಾರದು. ಅವ್ನು ಬೆಳಗ್ಗೆ ಹೋದ್ರೆ ಬರೋದೇ ಸಂಜೆ. ಇವ್ರು ಹೇಳ್ತಾರೆ ಹಗ್ಲು ಹೊತ್ತು ಬರ್ತಾ ಇದಾರೆ, ಹೊಡಿತಾ ಇದಾರೆ ರಾತ್ರಿ. ಸರ್, ಅವ್ರು ಕಲ್ ತೂರಾಟದಲ್ಲಿ ಇವ್ರು ಇದ್ರೆ ಬೇಕಾದ್ರೆ ಅವರೇ ಪೊಲೀಸರು ಕ್ರಮ ತಗೊಳ್ಳಿ, ನಾವೇನ್ ಬೇಡ ಅನ್ನಲ್ಲ. ಅವ್ರು ಇಲ್ಲದಲ್ಲೇ ಅನ್ನ ಯಾಕೆ ಇದು ಮಾಡ್ಬಾರ್ದು ಸರ್? ಮಕ್ಳಿಗೆ ಸುಮ್ನೆ ಸಿಕ್ಕಿದ್ರು ಅಂತ ಮುಸ್ಲಿಮ್ಸ್ ಅವರು ಅಂತಾನೆ ಆಗಲಿ, ಯಾರೇ ಬಡವ್ರ ಮಕ್ಳಿಗೆ ತಗೊಳಕ್ ಕಳ್ಸಿದಾರೆ ಯಾರು? ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದಿಷ್ಟೇ ನಮ್ಗೆ ನ್ಯಾಯ ದೊರಕಿಸ್ಕೊಳ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ SP ಅವರಾಗ್ಲಿ, DG ಅವರಾಗ್ಲಿ, ಸರ್ಕಲ್ ಅವರಾಗ್ಲಿ, ಯಾರೇ ಬಂದ್ರು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಲಿ. ಇವಿಷ್ಟು ಏನು ಕಲ್ಲು ತೂರಾಟದ ಆರೋಪಿ ಹಾಗೂ ಗಾಯಾಳು ಅಕ್ಷತ್ ಅವರ ಪೋಷಕರ ಮಾತಾಗಿರ್ತಕ್ಕಂಥದ್ದು. ತಪ್ಪು ಯಾರು ಮಾಡಿದ್ರು ತಪ್ಪೇನೆ, ಬಡವರ ಮಕ್ಕಳ ಮೇಲೆ ಈ ರೀತಿಯಾಗಿ ದೌರ್ಜನ್ಯವನ್ನ ಮಾಡಬಾರ್ದು, ಪೊಲೀಸರು ನ್ಯಾಯಯುತವಾದ ತನಿಖೆಯನ್ನ ಮಾಡಬೇಕು ಅನ್ನೋ ಒಂದು ಒತ್ತಾಯನ ಮಾಡಿರ್ತಕ್ಕಂಥದ್ದು. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.